ಕಿತ್ತಿದ್ದು ಸಿದ್ದಿ ಯಾರು ಕಿತ್ತಿದ್ದ ನನ್ನ ಮಗನ ಬುಲ್ಡೆ ಯಾರು ಕಿತ್ತಿದ್ದ ನನ್ನ ಮಗ. ಇದೇನಕ್ಕೆ ಹಿಂಗಾಗೈತೆ ಅಂತ ಗೊತ್ತಿಲ್ಲ. ಬೆಳೆ ಅದಕ್ಕೆ ಹಿಂಗೆ ಎಲ್ಲ ಕ್ಲೀನ್ ಮಾಡಿ ನೀಟಾಗಿ ಉಜ್ಜಿಬಿಟ್ಟು ಒಣಗಾಕಿದ್ದೀನಿ. ಒಳಗೇನೆ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಹೊಲದೊಳಕ್ಕೆ ಹುಲ್ನ ಕೊಯ್ಯೋದಕ್ಕೆ ಅಂತ ಬಂದಿದ್ದೀನಿ. ಹಾಡುಗಳಿಗೆ ತುಂಬಾ ಸೆಡ್ರಾಗಿದೆ, ಎಲ್ಲಿ ಯಾವ ಮಲಗಿರುತ್ತೆ ಅಂತಲೂ ಗೊತ್ತಾಗಲ್ಲ. ಆದರೆ ಹಾಡುಗಳು ಮನೆ ಹತ್ರನೇ ಕಟ್ಟಿರ್ತೀನಿ. ಈಗ ಮೇಯ್ಸೋದಕ್ಕೆ ಜಾಸ್ತಿ ಹೋಗೋದಿಲ್ಲ, ಇಲ್ಲೇ ಹುಲ್ಲಿದೆಯಲ್ಲ ನಮ್ಮ ಹೊಲದೊಳಗೆ, ಅದಕ್ಕೋಸ್ಕರ ಮನೆ ಹತ್ರನೇ ಇವಾಗ ಹುಲ್ನ ಕುಯ್ದುಬಿಟ್ಟು ಮನೆ ಹತ್ರನೇ ಕಟ್ಬಿಟ್ಟು ಅಲ್ಲೇ ಹುಲ್ನ ಹಾಕ್ತೀನಿ. ತಣ್ಣಿಕಾಳು ಗಿಡ ಫುಲ್ಲು ಬೆಳ್ಕೊಂಬಿಟ್ಟಿದೆ, ಅದರೊಳಗೆ ಕಾಲಿಡೋಕ್ಕೆ ಜಾಗಿಲ್ಲ, ಅಷ್ಟೊಂದು ಬೆಳ್ಕೊಂಬಿಟ್ಟಿದೆ. ಅದಕ್ಕೆ ನಾನು ಇವಾಗ ಹುಲ್ನ ಕುಯ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಫ್ರೆಂಡ್ಸ್, ಹಾಗೇ ನೋಡ್ಬೋದು ಎಷ್ಟು ಸೆಡ್ರು ಬೆಳ್ಕೊಂಡಿದೆ ಅಂತ ಅಂದ್ಬಿಟ್ಟು. ಕಾಲಿಡೋದಕ್ಕೂ ನೋಡ್ಕೊಂಡು ಕಾಲಿಡಬೇಕು. ಈ ಟೈಮಲ್ಲಿ ಹಾವುಗಳು ಜಾಸ್ತಿ ಇರ್ತವೆ ಹೊಲದೊಳಗೆಲ್ಲ, ಫುಲ್ಲು ಎಲ್ಲ ಬೆಳ್ಕೊಂಬಿಟ್ಟಿರುತ್ತಲ್ಲ, ಹಂಗಾಗಿ ಗುದ್ರು ಜಾಸ್ತಿ ಇರುತ್ತೆ. ಹಾಗಾಗಿ ಹಾವುಗಳು ಜಾಸ್ತಿ ಇರೋ ಸಾಧ್ಯತೆ ಇರುತ್ತೆ. ನನ್ನ ಕಣ್ಣಿಗೂ ತುಂಬ ಸಲ ಹಾವುಗಳು ಕಾಣಿಸ್ಕೊಂಡಿದ್ದಾವೆ. ಇವಾಗ ಎಲ್ಲಿ ದಟ್ಟ ಇರುತ್ತೆ ಅಲ್ಲಿ ನೋಡ್ಬಿಟ್ಟು ಇವಾಗ ಕುಯ್ಕೋಬೇಕು. ಇವಾಗ ಹುಲ್ನ ನೋಡಿ, ಇಲ್ಲಿ ದಟ್ಟ ಇದೆ, ಇವಾಗ ಇಲ್ಲಿ ಕುಯ್ತೀನಿ. ಫುಲ್ಲು ಕೈ ಹಾಕೋಕ್ಕೂ ಸಹ ಭಯ ಆಗ್ತಾ ಇರುತ್ತೆ, ಯಾಕೆಂದರೆ ಎಲ್ಲಿ ಹಾವು ಮಲಗಿಬಿಟ್ಟಿರುತ್ತೋ ಅಂತ ಭಯ ಆಗ್ತಾ ಇರುತ್ತೆ. ಆದರೆ ಕುಯ್ಕೊಂಡು ಹೋಗಲೇಬೇಕು. ಮನೆ ಹತ್ರ ಹೊಟ್ಟೆ ಹಸ್ಕೊಂಡು ಕಾಯ್ತಾ ಇರ್ತೇವೆ ಆಳುಗಳು. ನಾನು ಆಲ್ರೆಡಿ ಒಂದು 3 ಸಲ ಅಲ್ಲೇ ಕುಯ್ದುಬಿಟ್ಟು ಹಾಕಿದ್ದೀನಿ. ಇದು 4ನೇ ಸಲ ಏನೋ ಕುಯ್ತಾ ಇರೋದು. ತುಂಬಾ ಗಾಳಿ ಇದೆ, ಫೋನು ಸಹ ಕೆಳಗೆ ಬಿದ್ದೋಗ್ಬಿಡ್ತು. ಫ್ರೆಂಡ್ಸ್, ಹಾಗೆಯೇ ಟೈಮ್ ಬಂದು 12 ಗಂಟೆ ಆಗಿದೆ. ನಾವು ಹೊಲಕ್ಕೆ ಹೆಸ್ರುಕಾಯಿ ಹಾಕಿದ್ದು. ಹೆಸ್ರು ಕಾಳನ್ನ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ನೋಡಿ. ಗಿಡ ಮಾತ್ರ ತೆಳ್ಳಕ್ಕಾಗೈತೆ, ಆದರೆ ಕಾಯಿ ಮಾತ್ರ ಚೆನ್ನಾಗಿ ಕಟ್ಟೈತೆ. ಇದೇನಕ್ಕೆ ಹಿಂಗಾಗೈತೆ ಅಂತ ಗೊತ್ತಿಲ್ಲ, ಈ ಕಲರ್ ಬಂದೈತೆ.
ನನ್ನ ಕಾಯಿ ಅಂತೂ ಎಷ್ಟಿಷ್ಟು ಉದ್ದ ಐತೆ ನೋಡಿ. ನೋಡಿ ಇಲ್ಲಂತೂ ಈ ಥರ ಕಾಯಿ ಬಂದಿದೆ. ನೋಡಿ ಇಲ್ಲೊಂದು 4-5 ಗಿಡದಲ್ಲಿ ಕಾಯಿ ಅದೇ ರೀತಿ ಆಗಿದೆ ನೋಡಿ, ಈ ಕಲರಲ್ಲಿ. ಏನಕ್ಕೆ ಈ ಥರ ಆಗಿದೆ ಅಂತ ಮಾತ್ರ ಗೊತ್ತಿಲ್ಲ. ಫ್ರೆಂಡ್ಸ್, ಹಾಗೆಯೇ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ದಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಸ್ಗೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಶೇರ್ ಮಾಡಿ. ಹಾಗೆಯೇ ನಮ್ಮನೇಲಿ ಕೃಷಿ ಇಲಾಖೆಯಲ್ಲಿ ತಡ್ನಿಕಾಳನ್ನ ತೊಗೊಂಬಂದು ಹಾಕಿದ್ದು. ಮತ್ತು ನಮ್ಮ ಅತ್ತೆಯವರು ಅಂದರೆ ಮನೇಲೇ ಇರ್ತಾವಲ್ಲ ಕಾಳು, ಅವ್ರು ತಂದು ಹಾಕಿದ್ರು. ಅದು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಕಾಯಿಗಳು, ಅವರು ನಾವು ಒಂದೇ ಟೈಮಲ್ಲೇ ಹಾಕಿದ್ದು, ಒಂದೇ ಟೈಮ್ ಮುಖ್ಯ ಓಡಿಸಿದ್ದು, ಒಂದೇ ಟೈಮ್ ಕಾಳು ಹಾಕಿದ್ದು. ಅದೇ ಅವ್ರದ್ದು ಎಷ್ಟು ಚೆನ್ನಾಗಿ ಕಾಯಿ ಬಂದಿದೆ ಅಂದರೆ ನೋಡಿ, ಅಲ್ಲೇ ಕಾಯಿ ಈ ಥರ ಆಗಿದೆ. ಮತ್ತು ಗಿಡದಲ್ಲೆಲ್ಲ ತುಂಬಾ ಕಾಯಿ ಬಿಟ್ಟಿದೆ, ಹೇಳಬೇಕು ಅಂತ ಅಂದರೆ ಅಷ್ಟು ಚೆನ್ನಾಗಿದೆ. ಈ ಹೋದ ವರ್ಷದ ಬೆಳೆದು ಕಾಳುಗಳಿರ್ತಾವಲ್ಲ, ಅವನ್ನ ಇಟ್ಕೊಂಡು ಹಾಕಿರೋದು. ನೋಡಿ, ಒಂದು ತೋರಿಸ್ತೀನಿ ನೋಡಿ, ಝೂಮ್ ಮಾಡ್ತೀನಿ ನೋಡಿ ಎಷ್ಟೊಂದು ಕಾಳು ಕಟ್ಟಿದೆ ಅಂತ, ಕಾಯಿ ಕಟ್ಟಿದೆ ಅಂತ. ತುಂಬಾ ಕಾಯಿ ಕಟ್ಟಿದೆ. ಆದರೆ ಇನ್ನೊಂದೇನು ಅಂದರೆ, ನಾವು ಕೃಷಿ ಇಲಾಖೆಯಲ್ಲಿ ಕಾಳನ್ನ ತೊಗೊಂಬಂದು ಹಾಕಿದ್ದು. ಆದರೆ ಗಿಡ ಮಾತ್ರ ಚೆನ್ನಾಗಿ ಬಂದಿದೆ, ಆದರೆ ಕಾಯಿ ಮಾತ್ರ ಕಟ್ಟಿಲ್ಲ. ನೋಡಿ, ಬರೀ ಗಿಡ ಬೆಳ್ಕೊಂಡಿದೆ ನೋಡಿ, ಫುಲ್ಲು ಸಾಲೆ ಬೆಳ್ಕೊಂಬಿಟ್ಟಿದೆ. ಗಿಡದಲ್ಲೆಲ್ಲ 1-2 ಕಾಯಿ ಅಷ್ಟೇ. ಅವೇನು ಬೀಜಗಳು ಚೆನ್ನಾಗಿ ಕೊಟ್ಟಿದ್ದಾರೋ ಇಲ್ವೋ ಗೊತ್ತಿಲ್ಲ. ನೋಡಿ, ಬರೀ ಗಿಡ ಬೆಳ್ಕೊಂಡಿದ್ದೆ, ಕಾಯಿ ಮಾತ್ರ ಕಟ್ಟಿಲ್ಲ. ಫುಲ್ಲು ಗಿಡನೇ ಬೆಳ್ಕೊಂಡಿದೆ. ಒಂದೇ ಟೈಮಲ್ಲಿ ಹಾಕಿದ್ದು ನಮ್ಮ ಅತ್ತೆಯವರು ಮತ್ತು ನಾವು ಒಂದೇ ಟೈಮಲ್ಲಿ ಹಾಕಿದ್ದು. ಆದರೆ ಅವರು ನೋಡಿದರೆ ಕಾಯಿ ಇಷ್ಟು ಚೆನ್ನಾಗಿ ಕಟ್ಟಿದ್ದಾವೆ. ಗಿಡ ಕಮ್ಮಿ, ಆದರೆ ಕಾಯಿ ಮಾತ್ರ ಸಖತ್ ಕಟ್ಟಿದೆ. ಇದು ನಮ್ಮದು ನೋಡಿ, ಫುಲ್ಲು ಗಿಡ ಬೆಳ್ಕೊಂಬಿಟ್ಟಿದೆ, ಆದರೆ ಕಾಯಿಗಳು ಮಾತ್ರ ಜಾಸ್ತಿ ಕಟ್ಟಿಲ್ಲ. ಏನು ಅಂತ ಗೊತ್ತಿಲ್ಲ. ಕೃಷಿ ಇಲಾಖೆಯವು ಕಾಳುಗಳೇ ಚೆನ್ನಾಗಿಲ್ವ ಏನು ಅಂತ ಗೊತ್ತಿಲ್ಲ ಮಾತ್ರ. ಆ ಹೋಸಲೂ ಅಷ್ಟೇ, ಕೃಷಿ ಇಲಾಖೆಯಲ್ಲೇ ಹೆಸ್ರು ಕಾಳು ತೊಗೊಂಬಂದು ಹಾಕಿದ್ದು. ಆದರೆ ನೀಟಾಗಿ ಬರಲಿಲ್ಲ, ಜಾಸ್ತಿ ಕಾಳು ಬರಲಿಲ್ಲ, ಕಾಯು ಸಹ ನೀಟಾಗಿ ಕಟ್ಟಲಿಲ್ಲ. ನೋಡಿ, ಇದು ಮನೇಲೇ ಇತ್ತು ಕಾಳು, ಅದನ್ನು ಹಾಕಿದ್ದು. ಆದರೆ ಗಿಡ ಮಾತ್ರ ತೆಳ್ಳಕ್ಕೈತೆ, ಕಾಯಿ ಮಾತ್ರ ಚೆನ್ನಾಗಿ ಕಟ್ಟೈತೆ. ಕೃಷಿ ಇಲಾಖೆ ಪ್ರಾಬ್ಲಮ್ಮ ಏನೋ ಗೊತ್ತಿಲ್ಲ. ಎಲ್ಲಿ ಹಳೆ ಸ್ಟಾಕ್ಗಳು ಕಾಳುಗಳು ಕೊಡ್ತಾರೋ ಅಂತಲೂ ಗೊತ್ತಿಲ್ಲ. ನೋಡಿ, ಇದು ಮಾತ್ರ ತೆಳ್ಳಕ್ಕೈತೆ, ಆದರೆ ಕಾಯಿ ಮಾತ್ರ ಚೆನ್ನಾಗಿ ಕಟ್ಟೈತೆ. ಇದು ಹೆಸ್ರು ಗಿಡ. ಇದು ಹಾಗೆಯೇ ನೋಡಿ, ಇವರಿಬ್ಬರನ್ನ ಇವತ್ತು ಕಟಾಕಿದ್ದೀನಿ. ಯಾಕೆಂದರೆ ಹೋಗ್ಬಿಟ್ಟು ಹೆಸ್ರುಕಾಯಿ ಮತ್ತು ತಡ್ನಿಕಾಯಿನ ಚೊಟ್ಟನೆ ತಿನ್ಕೊಂಬಿಟ್ಟು ಬರ್ತಾರೆ. ಅದಕ್ಕೆ ಇವರಿಬ್ಬರು ಸಣ್ಣರು ಇಬ್ಬರೂ ಕಟಾಕಿದ್ದೀವಿ ಇವತ್ತು. ಇವರು ಇಲ್ಲಿ ಹುಲ್ ಕಿತ್ಕೊಂಬಂದು ಹಾಕಿದ್ನಲ್ಲ, ಹುಲ್ ತಿಂತಾ ಇದ್ದಾರೆ. ರಾಮ, ಸಿದ್ಧಿಯಲ್ಲ ಸಿದ್ಧಿ. ಫ್ರೆಂಡ್ಸ್, ಹಾಗೆಯೇ ನಮ್ಮ ಸಿದ್ಧಿನ ಏನೋ ಅದು ಬುಲ್ಡೆನ ಏನೋ ಕಿತ್ಬಿಟ್ಟು ಕಳಿಸ್ಬಿಟ್ಟಿದೆ. ತುಂಬಾ ಹುಷಾರಿಲ್ಲ ಅವಳಿಗೆ. ಫ್ರೆಂಡ್ಸ್, ಮತ್ತೆ ನಾನು ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಕಿತ್ತಿದ್ದು ಸಿದ್ಧಿ ಯಾರು ಕಿತ್ತಿದ್ದ ನನ್ನ ಮಗನ? ಬುಲ್ಡೆ ಯಾರು ಕಿತ್ತಿದ್ದು? ಯಾರು ಕಿತ್ತಿದ್ದ ನನ್ನ ಮಗನ? ಯಾರು ಕಿತ್ತಿದ್ದು? ಹಂಗೆ ಕಿತ್ತೈತೆ ನೋಡು, ಹೆಂಗೆ ಕಿತ್ತೈತೆ. ಯಾರೋ ಕಿತ್ತಿದ್ದು? ನಡಿ, ಔಷಧಿ ಹಚ್ಚಿದ್ದೀನಿ, ಹುಷಾರಿರ್ತದೆ. ನಡಿ, ಮಂತಕ್ಕೆದ್ದು ಎದ್ದು ಭವನ ಭವನ
ಅಲ್ಲ ರಾಂಗ್ ಅಲ್ಲಿ ಮಲ್ಗವನೆ ಓನ ಬಾ ಇದೇನು ಇಲ್ಲಿ ನೋಡಿ ಹುಳ್ಳಿಕಾಳು ನಾನು ಮೊಳಕೆ ಕಟ್ಟೋಣ ಅಂತ ಅಂದ್ಬಿಟ್ಟು ನೆನೆ ಹಾಕಿ ಮೊಳಕೆ ಕಟ್ಟಿದ್ದೆ. ಅದು ಮೊಳಕೆ ನೀಟಾಗಿ ಬಂದಿರಲಿಲ್ಲ. ಅಂದರೆ ಮೊಳಕೆನೇ ಬಂದಿರಲಿಲ್ಲ. ಅದಕ್ಕೇ ಮತ್ತೆ ತೊಳೆದ್ಬಿಟ್ಟು ನೀಟಾಗಿ ಉಜ್ಜಿಬಿಟ್ಟು ಹುಳ್ಳಿಕಾಳು ಬೇಳೆ ಮಾಡಿದ್ದೀನಿ. ಇದನ್ನು ಇವಾಗ ತಾನೇ ತೊಳೆದ್ಬಿಟ್ಟು ಹಾಕಿದ್ದೀನಿ ನೋಡಿ. ಆದರೂ ಒಂದೊಂದಿದೆ. ಇದು ಫುಲ್ಲು ಎಲ್ಲ ಆರುತ್ತಲ್ಲ, ಒಣಗ್ತಾವಲ್ಲ, ಆವಾಗ ಎಲ್ಲ ಬಿಟ್ಕೊಳುತ್ತೆ ನೋಡಿ. ಹುಳ್ಳಿಕಾಳು ಬೇಳೆ ಇದನ್ನು ನಾವು ತೊಗರಿಬೇಳೆಗೆ ಉಪ್ಸಾರಿಗೆಲ್ಲ ಕಾಳು ಹಾಕ್ತೀವಲ್ಲ, ಆವಾಗ ಈ ಬೇಳೆನ ಮಿಕ್ಸ್ ಮಾಡಿಕೊಂಡು ತೊಗರಿಬೇಳೆ ಜೊತೆ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು. ಹುಳ್ಳಿಕಾಳು ಬೇಳೆ ಅದಕ್ಕೆ ಹಿಂಗೆ ಎಲ್ಲ ಕ್ಲೀನ್ ಮಾಡಿ ನೀಟಾಗಿ ಉಜ್ಜಿಬಿಟ್ಟು ಒಣಗಾಕಿದ್ದೀನಿ. ಒಳಗೇ ಒಣಗಾಕಿದ್ದೀನಿ. ಆಚೆ ಒಣಗಾಕಿದರೆ ಕೋಳಿಗಳು ಬಿಡಲ್ಲ, ಅದಕ್ಕೆ ಇಲ್ಲಿ ಒಳಗಡೆನೇ ಒಣಗಾಕಿದ್ದೀನಿ. ಇವು ಒಣಗಿದ ಮೇಲೆ ನಾನು ತೊಗರಿಬೇಳೆ ಇದ್ದಾವಲ್ಲ ಅದರೊಳಗೆ ಮಿಕ್ಸ್ ಮಾಡಿಕೊಂಡು ಸಾಂಬಾರಿಗೆ ಉಪ್ಸಾರಿಗೆ ಹಾಕ್ತೀನಿ. ಫ್ರೆಂಡ್ಸ್, ಹಾಗೆಯೇ ನಾನಿವತ್ತು ಅವರೆಕಾಳಲ್ಲಿ ಪಲಾವ್ ಮಾಡಿ ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಇದಕ್ಕೆ ನಾನು ತೊಗೊಂಡಿರೋದು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ಒಣಮೆಣ್ಸಿನ್ಕಾಯಿ, ಕರಿಬೇವು ಮತ್ತು ಟೊಮೊಟೊ ಇಷ್ಟನ್ನ ತೊಗೊಂಡಿದ್ದೀನಿ. ಇದನ್ನು ಇವಾಗ ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡ್ಬಿಟ್ಟು ಬರ್ತೀನಿ. ಇವಾಗ ಒಂದು ತಪ್ಪಲಿನ ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ. ನಮಗೆ ಪಲಾವ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ಆ ಎಣ್ಣೆನ ಹಾಕಬೇಕು. ಇವಾಗ ಎಣ್ಣೆನೂ ಕಾದಿದೆ. ಇವಾಗ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಮತ್ತು ಇವಾಗ ಒಂದೆರಡು ಪೀಸ್ ಚಕ್ಕೆ ಮತ್ತು ಒಂದು ಏಲಕ್ಕಿ ಇದನ್ನು ಹಾಕಿದ್ದೀನಿ. ಹಾಗೆಯೇ ಇವಾಗ ಕಟ್ ಮಾಡಿರೋಂಥ ಈರುಳ್ಳಿನ ಹಾಕ್ತಾಯಿದ್ದೀನಿ. ಇವಾಗ ಸ್ವಲ್ಪ ಅಡುಗೆ ಅರಿಶಿನ ಹಾಕ್ತಾಯಿದ್ದೀನಿ. ಇವಾಗ ಅವರೆಕಾಳು ಮತ್ತು ಒಂದು ಆಲೂಗೆಡ್ಡೆನ ಕಟ್ ಮಾಡ್ಕೊಂಡಿದ್ದೆ. ಇವಾಗ ಇದನ್ನು ಹಾಕ್ತಾಯಿದ್ದೀನಿ. ಇವಾಗ ರುಬ್ಬಿರೋಂಥ ಮಸಾಲೆನ ಹಾಕ್ತಾಯಿದ್ದೀನಿ. ಸ್ವಲ್ಪ ಚಿಕನ್ ಮಸಾಲೆನ ಸೇರಿಸ್ತಾ ಇದ್ದೀನಿ. ಒಂದು 2 ಸ್ಪೂನು ಚಿಕನ್ ಮಸಾಲೆನ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಅಚ್ಕಾರದ ಪುಡಿನ ಸೇರಿಸ್ತಾ ಇದ್ದೀನಿ. ಅಂದರೆ ಇದು ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ. ಖಾರ ಜಾಸ್ತಿ ಇರಲ್ಲ, ಕಲರ್ಗೋಸ್ಕರ ನಾನು 3 ಸ್ಪೂನ್ನ ಇದನ್ನು ಹಾಕ್ತಾಯಿದ್ದೀನಿ. ಇವಾಗ ನೀರನ್ನ ಹಾಕ್ತಾಯಿದ್ದೀನಿ. ನಾನು ರೇಷನ್ ಅಕ್ಕಿಲಿ ಪಲಾವ್ನ ಮಾಡ್ತಾಯಿದ್ದೀನಿ, ಹಾಗಾಗಿ ನೀರನ್ನ ಅಳತೆ ನೋಡಿಬಿಟ್ಟು ಹಾಕೋಬೇಕು. ನನಗೆ ಯಾವಾಗಲೂ ನಾನು ಜಾಸ್ತಿ ರೇಷನ್ ಅಕ್ಕಿಲಿ ಮಾಡೋದ್ರಿಂದ ನನಗೆ ನೀರಿನ ಅಳತೆ ಗೊತ್ತಿರುತ್ತೆ, ಅದಕ್ಕೋಸ್ಕರ ನಾನು ಹಾಕ್ತಾಯಿದ್ದೀನಿ. ಇವಾಗ ಅಕ್ಕಿನ ತೊಳೆದಿದ್ದೀನಿ, ತೊಗೊಂಡ್ಬಿಟ್ಟು ಬಂದಿದ್ದೀನಿ. ಇವಾಗ ಅಕ್ಕಿನ ಹಾಕ್ತಾಯಿದ್ದೀನಿ. ಇವಾಗ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು. ಅದು ಫ್ಲೇವರು ಅಷ್ಟೇ ತುಂಬ ಚೆನ್ನಾಗಿ ಬರ್ತಾ ಇದೆ. ಒಂದ್ಸಲ ಈಗ ನಾನು ಮಾಡಿರೋ ವಿಧಾನದಲ್ಲಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಅಕ್ಕಿ ಹಾಕಿದ ಮೇಲೆ ಉಪ್ಪನ್ನ ಹಾಕೋದು ವಿಡಿಯೋದಲ್ಲಿ ನಾನು ತೋರಿಸಿಲ್ಲ, ಅದು ವಿಡಿಯೋ ಮಿಸ್ ಆಗಿದೆ. ತುಂಬಾ ಚೆನ್ನಾಗಿ ಬಂದಿದೆ. ಸ್ವಲ್ಪ ಹೊತ್ತು ಹಾಗೆಯೇ ದಮ್ ಕಟ್ಟಿದ್ದೆ. ಒಂದು ಮೇಲ್ಗಡೆ ಗುಂಡ್ಕಲ್ಲನ್ನ ಇಟ್ಬಿಟ್ಟು ಮುಚ್ಚಳನ ಮುಚ್ಚಿದ್ದೆ. ಇವಾಗ ನೋಡ್ಬೋದು ಅಕ್ಕಿನೂ ಸಹ ಅಷ್ಟೇ ಚೆನ್ನಾಗಿ ಅಳ್ಳಿದೆ. ಮತ್ತು ಈ ಕಡೆ ಗಿಂದಲೂ ಆಗಿಲ್ಲ, ಈ ಕಡೆ ಅಕ್ಕಿ ಬೇಯ್ದಲ್ಲೇ ಇರ್ತದಲ್ಲ ಮುಳ್ಳಕ್ಕಿ, ಆ ರೀತಿಯೂ ಆಗಿಲ್ಲ. ತುಂಬಾ ಚೆನ್ನಾಗಿ ಬಂದಿದೆ. ಫ್ರೆಂಡ್ಸ್, ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ವಿಡಿಯೋ ಇಷ್ಟರೇ ಲೈಕ್ ಮಾಡಿ, ಮತ್ತು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನು ಸಹ ಕ್ಲಿಕ್ ಮಾಡಿ. ನಾನು ಯಾವುದೇ ರೀತಿ ಹೊಸ ವಿಡಿಯೋಸ್ ಬಿಟ್ರೂ ಮೊದಲನೇ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.